ದಾವಣಗೆರೆಯಲ್ಲಿ ಬಂಡಾಯದ ಬಿಸಿ ಕೈ ಸುಡ್ತಾ ಇದೆ. ಜಮೀರ್ ಅಹಮದ್ ಖಾನ್ ಹೋಗ್ತಾರೆ, ಸಂಧಾನ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಜಮೀರ್ ಎಸ್ ಮಲ್ಲಿಕಾರ್ಜುನ್ ಅವರ ಮಾತಿನಿಂದ ಮುನಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಂಧಾನದ ಅಂಗಳಕ್ಕೆ ಜಮೀರ್ ಕಾಲಿಡ್ತಾ ಇಲ್ಲ. ಇದು ಕೈಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ರೆಬಲ್ ಮುಸ್ಲಿಂ ಮುಖಂಡರ ಮನವೊಲಿಕೆಯಿಂದ ದೂರ ಉಳಿದಿದ್ದಾರೆ ಜಮೀರ್. ದಾವಣಗೆರೆ ಬಂಡಾಯ ಶಮನದತ್ತ ಜಮೀರ್ ಅಹಮದ್ ಮುಖ ಮಾಡಿಲ್ಲ. ಮಲ್ಲಿಕಾರ್ಜುನ್ ಮಾತೆ ಜಮೀರ್ಗೆ ಕಾಡ್ತಾ ಇದೆಯಾ? ಅದೊಂದು ಮಾತಿನಿಂದ ಮುನಿಸಿಕೊಂಡ್ರ ಜಮೀರ್? ಅದೊಂದು ಮಾತು ಅಂದ್ರೆ ಯಾವ ಮಾತು? ಅದೊಂದು ಮಾತಿನಿಂದ ಮುಗಿಸಿಕೊಂಡ್ರ? ಖುದ್ದು ಸಿಎಂ ಸೂಚನೆ ನೀಡಿದ್ರೂ ಕೂಡ ಜಮೀರ್ ಅಹಮದ್ ಖಾನ್ ಹೋಗಿಲ್ಲ. ಬೆಂಗಳೂರಲ್ಲೇ ಇದ್ರೂ ಕೂಡ ದಾವಣಗೆರೆಗೆ ಹೋಗಿಲ್ಲ. ಜಮೀರ್ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ. ಎಸ್ ಮಲ್ಲಿಕಾರ್ಜುನ್ ಅವರ ಮೇಲಿನ ಮುನಿಸಿಗೆ ಎಲ್ಲೋ ಒಂದು ಕಡೆ ಈ ಸಂಧಾನದ ಅಖಾಡಕ್ಕೆ ಜಮೀರ್ ಇಳಿತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಬಂಡಾಯ ಮುಖಂಡ ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸೋ ಕೆಲಸವನ್ನ ಜಮೀರ್ ಅಹಮದ್ ಖಾನ್ ಅವರಿಗೆ ಕೊಡಲಾಗಿತ್ತು. ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ಜಮೀರ್ ಈ ಕೆಲಸ ಮಾಡ್ತಾರೆ ಅನ್ನುವಂಥ ಮಾತು ಬಂದಿತ್ತು. ಸ್ವತಃ ಸಿಎಂ ಈ ಕೆಲಸವನ್ನ ಜಮೀರ್ ಹಾಗೂ ನಾಸಿರ್ ಅಹಮದ್ ಹಾಗೂ ತನ್ವೀರ್ ಸೇಠ್ ಇವರುಗಳಿಗೆ ವಹಿಸಿದ್ರು. ಸ್ವತಃ ಸಿಎಂ ಸೂಚನೆ ಕೊಟ್ಟರು ಕೂಡ ಜಮೀರ್ ಅಹಮದ್ ಖಾನ್ ತಲೆ ಕೆಡಿಸಿಕೊಂಡಿಲ್ಲ. ನಾಮಪತ್ರ ವಾಪಸ್ ಆತಗೆ ಇವತ್ತೇ ಕಡೆ ದಿನ. ಆದರೆ ದಾವಣಗೆರೆಗೆ ಕಾಲಿಡದೆ ಬೆಂಗಳೂರಲ್ಲೇ ಉಳಿದಿದ್ದಾರೆ ಜಮೀರ್ ಅಹಮದ್ ಖಾನ್. ಸಿಎಲ್ಪಿ ಸಭೆ ಬಳಿಕ ಯಾರ ಕೈಗೂ ಸಿಕ್ಕಿಲ್ಲ ಜಮೀರ್. ನಾಳೆಯಿಂದ 3 ದಿನ ಕೇರಳ ಪ್ರವಾಸಕ್ಕೆ ಸಜ್ಜಾಗಿದ್ದಾರಂತೆ ಜಮೀರ್ ಅಹಮದ್ ಖಾನ್. ಒಟ್ನಲ್ಲಿ ಜಮೀರ್ ಅಹಮದ್ ಖಾನ್ ಮುಂದಿನ ನಡೆ ತೀವ್ರ ಕುತೂಹಲ ಕೆರಳಿಸಿದೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೈತಪ್ಪಿದ ಬೆನ್ನಲ್ಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 20ಕ್ಕೂ ಹೆಚ್ಚು ನಾಯಕರು, ಅದರಲ್ಲೂ ಮುಸಲ್ಮಾನ್ ಸಮುದಾಯದ ನಾಯಕರು ನಾಮಪತ್ರವನ್ನ ಸಲ್ಲಿಸುವ ಮೂಲಕ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಬಂಡಾಯವನ್ನ ಸಾರಿದ್ರು. ನಾಮಪತ್ರ ವಾಪಸ್ ಪಡೀಲಿಕ್ಕೆ ಇವತ್ತು ಕೊನೆ ದಿನವಾದ ಬೆನ್ನಲ್ಲೇ ಕೈಪಾಳ್ಯಕ್ಕೆ ಕೊಂಚ ರಿಲೀಫ್ ಸಿಕ್ಕಿದೆ. 10 ಮಂದಿ ತಮ್ಮ ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ. ನಾಮಪತ್ರ ಹಿಂಪಡಿಲಿಕ್ಕೆ ಇವತ್ತು ಅಂತಿಮ ದಿನ. ಕಣದಿಂದ 10 ಮಂದಿ ಅಭ್ಯರ್ಥಿಗಳು ಹಿಂದೆ ಸರಿದಿದ್ದಾರೆ. ಸದ್ಯಕ್ಕೆ ರೆಬಲ್ ಆಗಿರುವ ಸಾದಿಕ್ ಪೈಲ್ವಾನ್ ಹಾಗೆ ಅಫ್ಸರ್ ಕೊಡ್ಲಿಪೇಟೆ ಕಣದಲ್ಲಿದ್ದಾರೆ. ಸಮರ್ಥ್ಗೆ ಟಕ್ಕರ್ ನೀಡೋಕೆ ಸಾದಿಕ್ ಹಾಗೆ ಕೊಡ್ಲಿಪೇಟೆ ಸಜ್ಜಾಗಿ ನಿಂತಿದ್ದಾರೆ. ಇವರ ಮನವೊಲಿಕೆ ಮಾಡುವಲ್ಲಿ ಕಾಂಗ್ರೆಸ್ ಪಾಳೆಯ ಯಶಸ್ವಿಯಾಗುತ್ತಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಒಂದ್ ಕಡೆ ಕಾಂಗ್ರೆಸ್ ನಾಯಕರು ನಿರ್ಲಕ್ಷ್ಯ ಮಾಡಿದ್ರು ಅನ್ನೋ ಆರೋಪ, ಎಷ್ಟೇ ಕನ್ವಿನ್ಸ್ ಮಾಡಿದ್ರು ನಾವು ನಾಮಪತ್ರ ವಾಪಸ್ ಪಡೆಯೋದಿಲ್ಲ ಅನ್ನೋ ಹಠ. ಹೀಗಾಗಿ ಈ ಕ್ಷಣದವರೆಗೂ ಕೂಡ ಕುತೂಹಲದ ಕಣವಾಗಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಇನ್ನೇನಾಗಬಹುದು? ಖಂಡಿತ ಸ್ಮಿತಾ, ಪ್ರಮುಖವಾಗಿ ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ನಾಮಪತ್ರ ಹಿಂಪಡೆಯೋಕೆ ಕೊನೆ ಕ್ಷಣ ಆಗಿತ್ತು. ಆದರೆ ಕೊನೆ ದಿನ ಆಗಿರೋ ನಿಟ್ಟಿನಲ್ಲಿ ಕೂಡ ಇವತ್ತು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಏನು ಸ್ವತಃ ಕರೆ ಮಾಡಿ ಸಾದಿಕ್ ಪೈಲ್ವಾನ್ ಅವ್ರ ಜೊತೆ ಮಾತನಾಡುವಂತ ಕೆಲಸವನ್ನ ಮಾಡಿದ್ರು. ಮಧ್ಯಾಹ್ನದಷ್ಟೊತ್ತಿಗೆ ನಮ್ಮ ನಾಯಕರು ಬರ್ತಾರೆ, ಬಂದು ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತಾರೆ, ಸಮಸ್ಯೆಗಳನ್ನ ಇತ್ಯರ್ಥ ಮಾಡೋಕೆ ಮುಂದಾಗ್ತಿರುತ್ತೆ. ಆ ನಿಟ್ಟಿನಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿ ತಾವು ನಾಮಪತ್ರವನ್ನ ಹಿಂಪಡೆಯಿರಿ ಅನ್ನೋ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲಿಸುವಂತೆ ಒಂದು ಸೂಚನೆ ನೀಡಿದ್ರು. ಅದರಂತೆ ಸಾದಿಕ್ ಪೈಲ್ವಾನ್ ತಮ್ಮ ಬೆಂಬಲಿಗರು ಮತ್ತು ಸಾಕಷ್ಟು ಹಿತೈಷಿಗಳ ಜೊತೆಗೆ ಮನೆ ಮುಂದೆ ನಾಯಕರನ್ನ ಕಾಯ್ತಾ ಕುಳಿತಿದ್ರು. ಆದ್ರೆ 2 ಗಂಟೆ 30 ನಿಮಿಷ ಆದ್ರೂ ಸಹ ಯಾವೊಬ್ಬ ನಾಯಕರು ಬಾರದ ಹಿನ್ನೆಲೆ ಕೂಡ ಸಾಕಷ್ಟೊಂದು ಆಕ್ರೋಶ ಉಂಟಾಗುತ್ತೆ. ತಕ್ಷಣ ಸುದ್ದಿಗೋಷ್ಠಿ ನಡೆಸಿ ಏನೋ ತಾವು ಕಣದಲ್ಲಿ ಇರ್ತೀನಿ, ನಾನು ಸ್ಪರ್ಧೆ ಮಾಡ್ತೇನೆ, ಇನ್ನು ಸಮರ್ ಶಾಮನ ವಿರುದ್ಧ ನಾನು ಫೈಟ್ ಮಾಡ್ತೇನೆ ಅನ್ನೋಂತ ಒಂದು ವಿಚಾರದಲ್ಲಿ ಸುದ್ದಿಗೋಷ್ಠಿ ನಡೆಸ್ತಿದ್ರು. ಆ ವೇಳೆ ಏಕಾಏಕಿ ಆಗಮಿಸಿದಂತಹ ಕಾಂಗ್ರೆಸ್ ನಾಯಕರು ಅಂತಂದ್ರೆ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಏಕಾಏಕಿ ಆಗಮಿಸ್ತಾರೆ. ಇವರು ಸಾಕಷ್ಟು ಹೈಡ್ರಾಮಾಗಳಾಗುತ್ತೆ. ಅಂತಂದ್ರೆ ಗೋ ಬ್ಯಾಕ್ ಕಾಂಗ್ರೆಸ್ ಅಂತ ಹೇಳೋ ಅನ್ನೋ ಮೂಲಕ ಸಾಕಷ್ಟು ಸಾದಿಕ್ ಪೈಲ್ವಾನ್ ಅವರ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕುವಂತ ಕೆಲಸ ಮಾಡ್ತಾರೆ. ಆದ್ರೆ ಇಷ್ಟೆಲ್ಲ ಹೈಡ್ರಾಮಾ ಮಧ್ಯೆ ನಾಮಪತ್ರ ಹಿಂಪಡೆಯುವಂತಹ ಸಮಯ ಮುಕ್ತಾಯ ಆಗುತ್ತೆ. 3 ಗಂಟೆ ಆಗಿರೋದ್ರಿಂದ ಕೊನೆಗೆ ಕಾಂಗ್ರೆಸ್ ಪಾರ್ಟಿಗೆ ಉಳಿದಿರುವಂತಹ ಅವಕಾಶ ಅಂತಂದ್ರೆ ತಾವು ಕಣದಲ್ಲಿ ಪ್ರಚಾರ ಮಾಡದಂತಂದ್ರೆ ಚುನಾವಣೆ ಪ್ರಚಾರ ಮಾಡದಂತೆ ಸಮರ್ಥಿಗೆ ಬೆಂಬಲ ಸೂಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಮನವಿ ಮಾಡಿಕೊಳ್ಳುವಂತ ಕೆಲಸವನ್ನ ನಾಯಕರು ಮಾಡ್ತಿರುವಂತದ್ದು. ಸ್ಮಿತಾ, ಧನ್ಯವಾದ ವಿಠಲ್ ಮಾಹಿತಿಗಾಗಿ.
ದಾವಣಗೆರೆಯಲ್ಲಿ ಬಂಡಾಯದ ಬಿಸಿ ಕೈ ಸುಡ್ತಾ ಇದೆ. ಜಮೀರ್ ಅಹಮದ್ ಖಾನ್ ಹೋಗ್ತಾರೆ, ಸಂಧಾನ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಜಮೀರ್ ಎಸ್ ಮಲ್ಲಿಕಾರ್ಜುನ್ ಅವರ ಮಾತಿನಿಂದ ಮುನಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಂಧಾನದ ಅಂಗಳಕ್ಕೆ ಜಮೀರ್ ಕಾಲಿಡ್ತಾ ಇಲ್ಲ. ಇದು ಕೈಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ರೆಬೆಲ್ ಮುಸ್ಲಿಂ ಮುಖಂಡರ ಮನವೊಲಿಕೆಯಿಂದ ದೂರ ಉಳಿದಿದ್ದಾರೆ ಜಮೀರ್. ದಾವಣಗೆರೆ ಬಂಡಾಯ ಶಮನದತ್ತ ಜಮೀರ್ ಅಹಮದ್ ಮುಖ ಮಾಡಿಲ್ಲ. ಮಲ್ಲಿಕಾರ್ಜುನ್ ಮಾತೆ ಜಮೀರ್ಗೆ ಕಾಡ್ತಾ ಇದೆಯಾ? ಅದೊಂದು ಮಾತಿನಿಂದ ಮುನಿಸಿಕೊಂಡ್ರ ಜಮೀರ್? ಅದೊಂದು ಮಾತು ಅಂದ್ರೆ ಯಾವ ಮಾತು? ಅದೊಂದು ಮಾತಿನಿಂದ ಮುಗಿಸಿಕೊಂಡ್ರ? ಖುದ್ದು ಸಿಎಂ ಸೂಚನೆ ನೀಡಿದ್ರೂ ಕೂಡ ಜಮೀರ್ ಅಹಮದ್ ಖಾನ್ ಹೋಗಿಲ್ಲ. ಬೆಂಗಳೂರಲ್ಲೇ ಇದ್ರೂ ಕೂಡ ದಾವಣಗೆರೆಗೆ ಹೋಗಿಲ್ಲ. ಜಮೀರ್ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ. ಎಸ್ ಮಲ್ಲಿಕಾರ್ಜುನ್ ಅವರ ಮೇಲಿನ ಮುನಿಸಿಗೆ ಎಲ್ಲೋ ಒಂದು ಕಡೆ ಈ ಸಂಧಾನದ ಅಖಾಡಕ್ಕೆ ಜಮೀರ್ ಇಳಿತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಬಂಡಾಯ ಮುಖಂಡ ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸೋ ಕೆಲಸವನ್ನ ಜಮೀರ್ ಅಹಮದ್ ಖಾನ್ ಅವರಿಗೆ ಕೊಡಲಾಗಿತ್ತು. ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ಜಮೀರ್ ಈ ಕೆಲಸ ಮಾಡ್ತಾರೆ ಅನ್ನುವಂಥ ಮಾತು ಬಂದಿತ್ತು. ಸ್ವತಃ ಸಿಎಂ ಈ ಕೆಲಸವನ್ನ ಜಮೀರ್ ಹಾಗೂ ನಾಸಿರ್ ಅಹಮದ್ ಹಾಗೂ ತನ್ವೀರ್ ಸೇಠ್ ಇವರುಗಳಿಗೆ ವಹಿಸಿದ್ರು. ಸ್ವತಃ ಸಿಎಂ ಸೂಚನೆ ಕೊಟ್ಟರು ಕೂಡ ಜಮೀರ್ ಅಹಮದ್ ಖಾನ್ ತಲೆ ಕೆಡಿಸಿಕೊಂಡಿಲ್ಲ. ನಾಮಪತ್ರ ವಾಪಸ್ ಆತಗೆ ಇವತ್ತೇ ಕಡೆ ದಿನ. ಆದರೆ ದಾವಣಗೆರೆಗೆ ಕಾಲಿಡದೆ ಬೆಂಗಳೂರಲ್ಲೇ ಉಳಿದಿದ್ದಾರೆ ಜಮೀರ್ ಅಹಮದ್ ಖಾನ್. ಸಿಎಲ್ಪಿ ಸಭೆ ಬಳಿಕ ಯಾರ ಕೈಗೂ ಸಿಕ್ಕಿಲ್ಲ ಜಮೀರ್. ನಾಳೆಯಿಂದ 3 ದಿನ ಕೇರಳ ಪ್ರವಾಸಕ್ಕೆ ಸಜ್ಜಾಗಿದ್ದಾರಂತೆ ಜಮೀರ್ ಅಹಮದ್ ಖಾನ್. ಒಟ್ನಲ್ಲಿ ಜಮೀರ್ ಅಹಮದ್ ಖಾನ್ ಮುಂದಿನ ನಡೆ ತೀವ್ರ ಕುತೂಹಲ ಕೆರಳಿಸಿದೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 20ಕ್ಕೂ ಹೆಚ್ಚು ನಾಯಕರು, ಅದರಲ್ಲೂ ಮುಸಲ್ಮಾನ್ ಸಮುದಾಯದ ನಾಯಕರು ನಾಮಪತ್ರವನ್ನ ಸಲ್ಲಿಸುವ ಮೂಲಕ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಬಂಡಾಯವನ್ನ ಸಾರಿದ್ರು. ನಾಮಪತ್ರ ವಾಪಸ್ ಪಡೀಲಿಕ್ಕೆ ಇವತ್ತು ಕೊನೆ ದಿನವಾದ ಬೆನ್ನಲ್ಲೇ ಕೈಪಾಳ್ಯಕ್ಕೆ ಕೊಂಚ ರಿಲೀಫ್ ಸಿಕ್ಕಿದೆ. 10 ಮಂದಿ ತಮ್ಮ ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ. ನಾಮಪತ್ರ ಹಿಂಪಡಿಲಿಕ್ಕೆ ಇವತ್ತು ಅಂತಿಮ ದಿನ. ಕಣದಿಂದ 10 ಮಂದಿ ಅಭ್ಯರ್ಥಿಗಳು ಹಿಂದೆ ಸರಿದಿದ್ದಾರೆ. ಸದ್ಯಕ್ಕೆ ರೆಬಲ್ ಆಗಿರುವ ಸಾದಿಕ್ ಪೈಲ್ವಾನ್ ಹಾಗೆ ಅಫ್ಸರ್ ಕೊಡ್ಲಿಪೇಟೆ ಕಣದಲ್ಲಿದ್ದಾರೆ. ಸಮರ್ಥ್ಗೆ ಟಕ್ಕರ್ ನೀಡೋಕೆ ಸಾದಿಕ್ ಹಾಗೆ ಕೊಡ್ಲಿಪೇಟೆ ಸಜ್ಜಾಗಿ ನಿಂತಿದ್ದಾರೆ. ಇವರ ಮನವೊಲಿಕೆ ಮಾಡುವಲ್ಲಿ ಕಾಂಗ್ರೆಸ್ ಪಾಳೆಯ ಯಶಸ್ವಿಯಾಗುತ್ತಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಒಂದ್ ಕಡೆ ಕಾಂಗ್ರೆಸ್ ನಾಯಕರು ನಿರ್ಲಕ್ಷ್ಯ ಮಾಡಿದ್ರು ಅನ್ನೋ ಆರೋಪ, ಎಷ್ಟೇ ಕನ್ವಿನ್ಸ್ ಮಾಡಿದ್ರು ನಾವು ನಾಮಪತ್ರ ವಾಪಸ್ ಪಡೆಯೋದಿಲ್ಲ ಅನ್ನೋ ಹಠ. ಹೀಗಾಗಿ ಈ ಕ್ಷಣದವರೆಗೂ ಕೂಡ ಕುತೂಹಲದ ಕಣವಾಗಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಇನ್ನೇನಾಗಬಹುದು? ಖಂಡಿತ ಸ್ಮಿತಾ, ಪ್ರಮುಖವಾಗಿ ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ನಾಮಪತ್ರ ಹಿಂಪಡೆಯೋಕೆ ಕೊನೆ ಕ್ಷಣ ಆಗಿತ್ತು. ಆದ್ರೆ ಕೊನೆ ದಿನ ಆಗಿರೋ ನಿಟ್ಟಿನಲ್ಲಿ ಕೂಡ ಇವತ್ತು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸ್ವತಃ ಕರೆ ಮಾಡಿ ಸಾದಿಕ್ ಪೈಲ್ವಾನ್ ಅವ್ರ ಜೊತೆ ಮಾತನಾಡುವಂತ ಕೆಲಸವನ್ನ ಮಾಡಿದ್ರು. ಮಧ್ಯಾಹ್ನದಷ್ಟೊತ್ತಿಗೆ ನಮ್ಮ ನಾಯಕರು ಬರ್ತಾರೆ, ಬಂದು ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತಾರೆ, ಸಮಸ್ಯೆಗಳನ್ನ ಇತ್ಯರ್ಥ ಮಾಡೋಕೆ ಮುಂದಾಗ್ತಿರುತ್ತೆ. ಆ ನಿಟ್ಟಿನಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿ ತಾವು ನಾಮಪತ್ರವನ್ನ ಹಿಂಪಡೆಯಿರಿ ಅನ್ನೋ ಮೂಲಕ ಅವನು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲಿಸುವಂತೆ ಒಂದು ಸೂಚನೆ ನೀಡಿದ್ರು. ಅದರಂತೆ ಸಾದಿಕ್ ಪೈಲ್ವಾನ್ ತಮ್ಮ ಬೆಂಬಲಿಗರು ಮತ್ತು ಸಾಕಷ್ಟು ಹಿತೈಷಿಗಳ ಜೊತೆಗೆ ಮನೆ ಮುಂದೆ ನಾಯಕರನ್ನ ಕಾಯ್ತಾ ಕುಳಿತಿದ್ರು. ಆದ್ರೆ 2 ಗಂಟೆ 30 ನಿಮಿಷ ಆದ್ರೂ ಸಹ ಯಾವೊಬ್ಬ ನಾಯಕರು ಬಾರದ ಹಿನ್ನೆಲೆ ಕೂಡ ಸಾಕಷ್ಟು ಒಂದು ಆಕ್ರೋಶ ಉಂಟಾಗುತ್ತೆ. ಆ ತಕ್ಷಣ ಸುದ್ದಿಗೋಷ್ಠಿ ನಡೆಸಿ, ಏನೋ ತಾವು ಕಣದಲ್ಲಿ ಇರ್ತೀನಿ, ನಾನು ಸ್ಪರ್ಧೆ ಮಾಡ್ತೇನೆ, ಇನ್ನು ಸಮರ್ ಶಾಮ್ನ ವಿರುದ್ಧ ನಾನು ಫೈಟ್ ಮಾಡ್ತೇನೆ ಅನ್ನೋಂತ ಒಂದು ವಿಚಾರದಲ್ಲಿ ಸುದ್ದಿಗೋಷ್ಠಿ ನಡೆಸ್ತಾ ಇದ್ರು. ಆ ವೇಳೆ ಏಕಾಏಕಿ ಆಗಮಿಸಿದಂತಹ ಕಾಂಗ್ರೆಸ್ ನಾಯಕರು ಅಂತಂದ್ರೆ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಏಕಾಏಕಿ ಆಗಮಿಸ್ತಾರೆ. ಇವರು ಸಾಕಷ್ಟು ಹೈಡ್ರಾಮಾಗಳಾಗುತ್ತೆ. ಅಂತಂದ್ರೆ ಗೋ ಬ್ಯಾಕ್ ಕಾಂಗ್ರೆಸ್ ಅಂತ ಹೇಳೋ ಅನ್ನೋ ಮೂಲಕ ಸಾಕಷ್ಟು ಸಾದಿಕ್ ಪೈಲ್ವಾನ್ ಅವರ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕುವಂತ ಕೆಲಸ ಮಾಡ್ತಾರೆ. ಆದ್ರೆ ಇಷ್ಟೆಲ್ಲ ಹೈಡ್ರಾಮಾ ಮಧ್ಯೆ ನಾಮಪತ್ರ ಹಿಂಪಡೆಯುವಂತಹ ಸಮಯ ಮುಕ್ತಾಯ ಆಗುತ್ತೆ. 3 ಗಂಟೆ ಆಗಿರೋದ್ರಿಂದ ಕೊನೆಗೆ ಕಾಂಗ್ರೆಸ್ ಪಾರ್ಟಿಗೆ ಉಳಿದಿರುವಂತ ಅವಕಾಶ ಅಂತಂದ್ರೆ ತಾವು ಕಣದಲ್ಲಿ ಪ್ರಚಾರ ಮಾಡದಂತಂದ್ರೆ ಚುನಾವಣೆ ಪ್ರಚಾರ ಮಾಡದಂತೆ ಸಮರ್ಥಿಗೆ ಬೆಂಬಲ ಸೂಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಮನವಿ ಮಾಡಿಕೊಳ್ಳುವಂತ ಕೆಲಸವನ್ನ ನಾಯಕರು ಮಾಡ್ತಿರುವಂತದ್ದು. ಸ್ಮಿತಾ, ಧನ್ಯವಾದ ವಿಠಲ್ ಮಾಹಿತಿಗಾಗಿ.